ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎನಿಂದ ಫ್ಲೈಓವರ್ ಕೆಳಗಿನ ಅಂಗಡಿಗಳನ್ನು ತೆರವು ಮಾಡಲಾಗ್ತಾ ಇದೆ. 150ಕ್ಕೂ ಅಧಿಕ ಅಂಗಡಿಗಳನ್ನ ತೆರವು ಕಾರ್ಯ ಶುರು ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇದಕ್ಕೆ ವ್ಯಾಪಾರಸ್ಥರು ಸಹಜವಾಗಿ ನಮಗೆ ನೋಟಿಸ್ ಕೊಟ್ಟಿಲ್ಲ. ಈ ಹಿಂದೆ ಅಗ್ರಿಮೆಂಟ್ ಆಗಿತ್ತು ಈ ಹಿಂದಿನ ಪಾಲಿಕೆ ಜೊತೆಯಲ್ಲಿ. ಆದರೆ ಈಗ ಏಕಾಏಕಿ ಬಂದಿದ್ದಾರೆ, ತೆರವು ಮಾಡ್ತಿದ್ದಾರೆ. ಮುಂದೆ ನಮ್ಮ ಜೀವನ ಹೆಂಗೆ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಲ್ಲಿ ಡೆಮಾಲಿಷನ್ ಮಾಡಬೇಡಿ ಅಂತೇಳಿ ವ್ಯಾಪಾರಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಬಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಾರ್ಕೆಟ್ ರೋಡ್ ನಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ರೋಡ್ ಅಕ್ಕಪಕ್ಕದ ಅಂಗಡಿಗಳ ತೆರವಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಪೊಲೀಸ್ ಭದ್ರತೆಯೊಂದಿಗೆ ಆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸುಮಾರು ವರ್ಷಗಳಿಂದ ಅಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಕೆಲವರು ಈ ಶೀಟ್ಗಳನ್ನೆಲ್ಲ ಹಾಕೊಂಡು ಅಂಗಡಿಗಳನ್ನ ಮಾಡ್ತಾ ಇದ್ರು. ಆದರೆ ಈಗ ತೆರವು ಮಾಡಿದ್ದಾರೆ, ನಮಗೆ ನೋಟಿಸ್ ಅನ್ನು ಕೊಟ್ಟಿಲ್ಲ, ಏಕಾಏಕಿ ತೆರವು ಮಾಡಿದ್ದಾರೆ ಅನ್ನೋದು ವ್ಯಾಪಾರಿಗಳ ಆರೋಪ. ಇನ್ನೊಂದು ಕಡೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ತೋರಿಸ್ತಾ ಇದ್ದಾರೆ. ಅದ್ರ ಪ್ರಕಾರ ಈ ಹಿಂದೆ ಪಾಲಿಕೆನೇ ನಮಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದೆ, ಈ ಜಾಗದಲ್ಲಿ ವ್ಯಾಪಾರ ಮಾಡಬೇಕು ಅಂತ ₹300 ಆಗ ಕಟ್ಟಿಸ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಇದೇ ಪಾಲಿಕೆಯವರು ಬಂದು ತೆರವು ಮಾಡ್ತಿದ್ದಾರೆ. ಇದು ಅನ್ಯಾಯ ಅಲ್ವಾ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ಮಾನ್ಯ ಹೈಕೋರ್ಟ್ಗೆ ನಿಜ, ಮಾನ್ಯ ಹೈಕೋರ್ಟ್ಗೆ ವ್ಯಾಲ್ಯೂ ಇಲ್ಲ, ಮಾನ್ಯ ಸುಪ್ರೀಂ ಕೋರ್ಟ್ಗೆ ವ್ಯಾಲ್ಯೂ ಇಲ್ಲ. ಎಲ್ಲರೂ ಸರ್ಕಾರಿಯವ್ರಿಗೆ ಏನ್ ಪ್ರಶ್ನೆ? ನಾವು 42 ಇಯರ್ಸ್ ಮಾಡ್ತಾ ಇದ್ದೀವಿ. ನಾವು ಗುಂಡ್ರು ಅವರು ನಮ್ಗೆ ಕಟ್ಟಿರೋದು, ಎಲ್ಲ ಅಲ್ಲಿ ಇಂದಿರಾ ಗಾಂಧಿ ಗುಂಡ್ರು ಕುಟ್ಕೊಂತಾರೆ ನಮ್ಗೆ. ಇಲ್ಲಿ ಅವರು ಎಲ್ಲ ಮೋಸ ಮಾಡಿದಂಗೆ ಮೋಸ ಮಾಡಿದೆ. ನಮ್ಗೆ ನ್ಯಾಯ ಬೇಕು. ಹೈಕೋರ್ಟ್ ಜಡ್ಜ್ಗೆ ನಾವು ಹೇಳ್ತೀವಿ ನಮ್ಗೆ ನ್ಯಾಯ ಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ ನಮ್ಗೆ ನ್ಯಾಯ ಬೇಕು. ನ್ಯಾಯ ಇಲ್ಲದೆ ಆಗಲ್ಲ. ಈ ಸರ್ಕಾರ ವೇಸ್ಟ್, ಸುಪ್ರೀಂ ಕೋರ್ಟ್ ವೇಸ್ಟ್, ಈ ಹೈಕೋರ್ಟ್ ವೇಸ್ಟ್. ಶಿವಾಜಿನಗರಲ್ಲಿ ಎಲ್ಲ ಒಳ್ಕೊಂಡ್ ಕಲ್ಸಿದೆ, ಎಲ್ಲರಿಗೆ ಒಳ್ಕೊಂಡ್ ಕಲ್ಸ ತಪ್ಪು ಮಾಡಿದೆ. ಅವ್ರಿಗೆ 302 ಸೆಕ್ಷನ್ ಕಲ್ಸ್ಬಿಟ್ರೆ ನಾ ಏನ್ ಮಾಡಿಲ್ಲ, ನಮ್ಗೆ ನ್ಯಾಯ ಕೊಟ್ಟಿಲ್ಲ. ಯಾಕೆ ನಮ್ಗೆ ಏನ್ ನ್ಯಾಯ ಕೊಡ್ತಾರೆ ಹೈಕೋರ್ಟ್ ಅವರು? ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಎಲ್ಲಿ ಇದೆ? ನೀವು ಬನ್ನಿ ಬಂದ್ಕೊಂಡು ನಮ್ಗೆ ಸಹಾಯ ಮಾಡಿ. ಆದ್ರೆ ಇದು ಅಂಗಡಿಗಳಿಗೆ ಒತ್ತುವರಿ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಗೌರ್ಮೆಂಟ್ಗೆ ಪ್ರಶ್ನೆ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ನಮಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಮೇರಿನೂ ಇವ್ರುಗಳು ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂಗಡಿಗಳು ಹಾಕೊಳ್ಳಕ್ಕೆ. ದಿಸ್ ಇಸ್ ನಾಟ್ ರೈಟ್ ಆಸ್ ಪರ್ ಲೀಗಲ್ ಲಾ. 3 ದಿವಸದಿಂದ ಓಡಾಡ್ತಾನೆ ಇದೀವಿ ಸರ್, ಯಾರು ನ್ಯಾಯ ಕೊಡ್ತಾ ಇಲ್ಲ ಸರ್. 3 ದಿವಸದಿಂದ ಎಲ್ಲ ಕಡೆ ಹೋಗಿದ್ದೀವಿ ನಾವು, ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಗುಂಡಾಗಳು ಸರ್ಕಾರ ಹತ್ರ ಬಂದಿರೋದು ತುಂಬಾ ಮೋಸ ಮಾಡ್ತಾ ಇದಾರೆ ಸರ್. ನಮ್ಗೆ ಅಂಗಡಿಗಳು ಎಲ್ಲ ನೋಡಿ, ಎಷ್ಟು 50 ವರ್ಷದಿಂದ ಇರೋ ಅಂಗಡಿಗಳು ಎಲ್ಲ ಹೊಡೆದಾಗ್ತಾ ಇದ್ದಾರೆ. ಯಾರು ಕೇಳ್ತಾನೆ ಇಲ್ಲ ಸರ್. ಜಿಬಿ ಅವರ ಆಫೀಸರ್ ಯಾರು ಬಂದಿದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಕೇಳ್ತಾ ಇಲ್ಲ. 3 ದಿವಸದಿಂದ ನಾವು ಎಲ್ಲ ಕಡೆ ಹೋಗ್ತಾ ಇದೀವಿ, ಯಾರು ನ್ಯಾಯ ಕೊಡ್ತಾ ಇಲ್ಲ ಸರ್ ನಮ್ಗೆ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ತೆರವು ನಡೀತಿದೆಯಲ್ಲ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಒಂದಷ್ಟು ಆಕ್ರೋಶ, ವಿರೋಧ ಸಹಜ ಇಂಥ ಸಂದರ್ಭದಲ್ಲಿ ತೆರವು ಕಾರ್ಯಾಚರಣೆಗೆ ಹೋದಾಗ. ಈಗ ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನ ಹೆಂಗ್ ಮುಂದುವರೆಸಿದ್ದಾರೆ? ಒಂದು ಹಂತದಲ್ಲಿ ವ್ಯಾಪಾರಸ್ಥರು ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಾಗ ಅವ್ರಿಗೆ ಸಮಾಧಾನ ಪಡಿಸೋದು ಅಥವಾ ಸಬೂಬ್ ಕೊಡುವಂತ ಪ್ರಯತ್ನಗಳು ಹೆಂಗಾಯ್ತು? ಮತ್ತೆ ಕೆಲವೊಂದು ಅಗ್ರಿಮೆಂಟ್ಗಳನ್ನ ತೋರಿಸ್ತಾ ಇದ್ದಾರೆ. ಹಂಗಾಗಿ ಕಾನೂನು ರೀತಿಯಲ್ಲಿ ಏನಾದ್ರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರಾ? ಶರ್ಮಿತಾ, ಇಂದು ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. 130ಕ್ಕೂ ಹೆಚ್ಚು ಈ ವಿಕ್ಟೋರಿಯಾ ಆಸ್ಪತ್ರೆಯ ಗೋಡೆಗೆ ಅಂಟಿಕೊಂಡಿರೋ ರೀತಿಯಾಗಿರುವಂಥ ಮಳಿಗೆಗಳು, ಇವೆಲ್ಲ ಕೂಡ ಶೆಡ್ಗಳು, ಇವೆಲ್ಲವೂ ಕೂಡ 1982ರಿಂದನೂ ಕೂಡ ಈ ರೀತಿಯಾಗಿ ನಮಗೆ BBMP ಮೊದಲಿದ್ದಂಥ ಪಾಲಿಕೆ ಅಗ್ರಿಮೆಂಟ್ ಲೈಸೆನ್ಸನ್ನು ಮಾಡಿಕೊಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೀಗಷ್ಟೇ ಏನು ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 15 ದಿನಗಳ ಕಾಲ, ಯಾಕಂದರೆ ಇದರಲ್ಲಿರುವಂಥ 9 ಜನ ಕೋರ್ಟಿಗೆ ಹೋಗಿದ್ರು. ಕೋರ್ಟಲ್ಲೂ ಕೂಡ ಮಾಹಿತಿ ಸಿಕ್ಕ ನಂತರ 15 ದಿನಗಳ ಕಾಲ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಯಾಕಂದರೆ ಮೊದಲು ಕೊಟ್ಟಂಥ ಅಗ್ರಿಮೆಂಟ್ ಏನಿದೆಯಲ್ಲ, ಅದು ಅಗ್ರಿಮೆಂಟೇ ಫೇಕು. ಆ ರೀತಿ ಮಾಡಿಸ್ಕೊಡ್ಲಿಕ್ಕೆ 4 ಲಕ್ಷ ರೂಪಾಯಿಯನ್ನು ಕೂಡ ಮಧ್ಯವರ್ತಿಗಳ ಮೂಲಕ ಹಣವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಆ ರೀತಿ ಯಾರು ಲೈಸೆನ್ಸನ್ನು ಮಾಡಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಧ್ಯವರ್ತಿಗಳೇನಾದರೂ ಇದ್ದರೆ ಅವ್ರ ಹೆಸರನ್ನು ಕೊಟ್ಟರೆ ಅವ್ರ ಮೇಲೂ ಕೂಡ ಶಿಸ್ತಿನ ಕ್ರಮವನ್ನು ಕೈಗೊಳ್ತೇವೆ. ಇವೆಲ್ಲವೂ ಕೂಡ ಸರ್ಕಾರದ ಆಸ್ತಿ, BBMP ಆಸ್ತಿ, GBA ಆಸ್ತಿ, ಪಾಲಿಕೆ ಆಸ್ತಿ. ಈ ಹಿನ್ನೆಲೆಯಲ್ಲಿ ಇವುಗಳೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೂಡ ಸಚಿವ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 130ಕ್ಕೂ ಹೆಚ್ಚು, ಮೊದಲು ನೀವು ನೋಡ್ತಾ ಇದ್ರೆ ನಿಮಗೆ ವಿಕ್ಟೋರಿಯಾ ಆಸ್ಪತ್ರೆಯ ಹಿಂಭಾಗದಲ್ಲಿ ನಿಮಗೆ ಗೋಡೆಗೆ ಅಂಟಿಕೊಂಡಿರೋ ರೀತಿ ಇರುವಂಥ ಮಳಿಗೆಗಳೇನಿದ್ದಾವೆ, ಕಾಂಪ್ಲೆಕ್ಸ್ಗಳು, ಮತ್ತು ಬಾಲಗಂಗಾಧರ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ನ ಪ್ರಮುಖ ಇರುವಂಥ
ಇರುವಂಥ ಜಾಗಗಳು. ಸೊ ಇವುಗಳೆಲ್ಲವನ್ನು ಕೂಡ ಈಗ ತೆರವು ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥ ಕಾರ್ಯನೂ ಕೂಡ ಆಯಿತು. ಅವರು ಹೇಳ್ತಾ ಇರೋದು 1982ರಲ್ಲಿ ನಮಗೆ ಲೈಸೆನ್ಸ್ ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೂಡ ಕೊಟ್ಟಿಲ್ಲ. ನೋಟಿಸನ್ನು ಕೊಡದೆ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ. ಅವುಗಳೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ನಮ್ಮ ಪರವಾಗಿಲ್ಲ, ನಾವು ಭಾಳ ವರ್ಷಗಳಿಂದ 1980ರಿಂದನೂ ಕೂಡ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮೊದಲು ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಡುವಂಥ ಕಾರ್ಯ ಆದರೂ ಆಗಬೇಕಲ್ಲ ಅಂಥೇಳಿ ಕೇಳಿಕೊಂಡ್ರು. JCBಗೆ ಅಡ್ಡಾಗಿ ಪ್ರತಿಭಟನೆಯನ್ನು ಮಾಡಿದರು. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತಲೂ ಕೂಡ ಕೇಳಿದ್ರು. ಆದರೆ ಸರ್ಕಾರದಿಂದ ಇರುವಂಥ ನಿರ್ದೇಶನ ಮತ್ತು ಹೈಕೋರ್ಟ್ಗೆ ಏನು ಹೋಗಿದ್ರು, 4-6 ಜನ ಏನು ಹೋಗಿದ್ರು, ಅವರು ಕೂಡ ಹೈಕೋರ್ಟಿಂದ ಸಿಕ್ಕಿರುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಇದೆಲ್ಲದೂ ಕೂಡ ತೆರವು ಮಾಡಲಿಕ್ಕೆ 15 ದಿನಗಳ ಕಾಲಾವಕಾಶನ ಮಾಡಿಕೊಳ್ಳಲಾಗಿತ್ತು. ಆ ಕಾಲಾವಕಾಶ ಮುಗಿದ ಹಿನ್ನೆಲೆಯಲ್ಲಿ ನಿಯಮದ ಪ್ರಕಾರ ನಾವು ತೆರವು ಮಾಡ್ತಿದ್ದೀವಿ ಅಂತಲೂ ಕೂಡ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶರ್ಮಿತಾ, ಈಗ ವಿರೋಧ, ಆಕ್ರೋಶ, ಮತ್ತೊಂದು ಕಡೆ ಬೇಸರ, ಈ ಮಧ್ಯದಲ್ಲಿ ಬೆಳಗ್ಗೆಯಿಂದ ಎಷ್ಟು ಅಂಗಡಿಗಳ ತೆರವು ಮಾಡಿದೆ GBA? ನಾನು ಕೇಳ್ತಾ ಇದ್ದೆ, ಈಗ ಆಕ್ರೋಶ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈಗ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಮಗೆ ನೋಟಿಸ್ ಕೊಡಬೇಕಾಗಿತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. 15 ದಿವಸ ಅವಕಾಶವನ್ನ ಪಾಲಿಕೆಯವರು ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ 50 ವರ್ಷಗಳಿಂದ ನಾವು ಅಂಗಡಿಯನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಈಗ ನಮ್ಮ ಮುಂದಿನ ಜೀವನದ ದಾರಿ ಹೇಗೆ ಅಂತ ಹೇಳಿ ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ.